ಅದ್ಭುತವಾದಂತ ವಿಜ್ಞಾನಿ ಹತ್ರ ನಾವು ಇವತ್ತು ಬಂದಿದ್ದೇವೆ. ಯಾರು ವಿಜ್ಞಾನಿ ನಿಮಗೆ ಕುತೂಹಲ ಆಗ್ತಾ ಇದೆ ಅಲ್ಲ. ಒಂದು ತಿಂಗಳಿಂದ ಬಿಡದಂಗ್ ಮಳೆ ಬರ್ತಾ ಇದೆ. ಹರೀಶ್ ಅವರು ಈ ಒಂದು ಇದನ್ನ ಕಂಡಿದ್ದಾರೆ. ಎಂಟೈರ್ ಇಂಡಿಯಾಗೆ ಸರ್ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಟೈಪ್ ಅಲ್ಲಿ ಮಳೆಗೆ ನಾವು ಒಂದು ಐಡಿಯಾ ಮಾಡಿದೀವಿ. ಈ ಮೇಲೆ ಏಣಿ ಹಾಕಿ 1.5 ಕಿಲೋಮೀಟರ್ ಮೇಲೆ ಹೋಗಿ ನಾವು ಫ್ರೆಂಡ್ಸ್ ಇವತ್ತು ಒಬ್ಬ ಅದ್ಭುತವಾದಂತ ವಿಜ್ಞಾನಿ ಹತ್ರ ನಾವು ಇವತ್ತು ಬಂದಿದ್ದೇವೆ. ಯಾರು ವಿಜ್ಞಾನಿ, ಏನ್ ವಿಷಯ ಅಂತ ನಿಮಗೆ ಕುತೂಹಲ ಆಗ್ತಾ ಇದೆ ಅಲ್ಲ. ಖಂಡಿತ, ಯಾಕೆಂದ್ರೆ ಒಂದು ವಾರ ಅಲ್ಲ, ಸುಮಾರು ಒಂದು ತಿಂಗಳಿಂದ ಬಿಡದಂಗ್ ಮಳೆ ಬರ್ತಾ ಇದೆ. ಸೊ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ. ಸೊ ನಮ್ಮ ಈ ವಿಜ್ಞಾನಿ ಆದಂತ ಹರೀಶ್ ಅವರು ಈ ಒಂದು ಇದನ್ನ ಕಂಡಿದ್ದಾರೆ. ಹರೀಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲಿ ನೋಡಿದ್ರು ಮಳೆ, ಮರಗಳು ಬಿದ್ದೋಗ್ತಾ ಇರೋದು, ರೋಡ್ಗಳು ಹಾಳಾಗೋಗ್ತಾ ಇದೆ. ಸೊ ಇದಕ್ಕೆಲ್ಲ ಏನಾದ್ರು ಪರಿಹಾರವನ್ನ ಕಂಡುಕೊಡ್ಲಿಕ್ಕೆ, ಈ ತರ ಮಳೆ ಜಾಸ್ತಿ ಆಗ್ತಾ ಇರೋದಕ್ಕೆ ನೀವು ಏನ್ ಕಂಡುಹಿಡಿದಿರಾ ಸರ್? ಎಂಟೈರ್ ಇಂಡಿಯಾಗೆ ಸರ್ ನಾವು ಒಂದು ಪ್ಲಾಸ್ಟಿಕ್ ಸರ್ಜರಿ ಟೈಪ್ ಅಲ್ಲಿ ಮಳೆಗೆ ನಾವು ಒಂದು ಐಡಿಯಾ ಮಾಡಿದೀವಿ. ಅಂದ್ರೆ ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಅಳವಡಿಸೋದು ಸರ್. ಎಂಟೈರ್ ಇಂಡಿಯಾಗೆ ನಾವು ಪ್ಲಾಸ್ಟಿಕ್ ಇಂದು ಟಾಪ್ ಓಡಿಸ್ಬೇಕು ಮಳೆ ಬೀಳ್ದಂಗೆ. ಖಂಡಿತ ಖಂಡಿತ ಸರ್, ಇಡೀ ಎಂಟೈರ್ ಇಂಡಿಯಾಗೆ ಓಡಿಸ್ತಾ ಇದೀವಿ ಸರ್. ವಾಟ್ ಟೆಕ್ನಾಲಜಿ ಸರ್. ದೇಶಕ್ಕೋಸ್ಕರ, ಜನಗಳಿಗೋಸ್ಕರ ಅಂತಾನೆ ನಾನು ಇವತ್ತ ಈ ಸೈಂಟಿಸ್ಟ್ ಆಗಿ ನಾನು ಜೀವನ ಮಾಡ್ತಾ ಇರೋದು. ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪ್ಲಾಸ್ಟಿಕ್ ಅನ್ನ ನಾವು ಮಾಡ್ಬಿಟ್ಟಿದ್ದೀವಿ. 1.5 ಕಿಲೋಮೀಟರ್ ಮೇಲೆ ಹೋಗಿ ನಾವು 1.5 ಕಿಲೋಮೀಟರ್ ಹೋಗ್ಬೇಕು ಸರ್. ಈಗ ಅಷ್ಟು ದೊಡ್ಡದು ಏಣಿ ಬೇಕಾಗುತ್ತೆ. ಸೊ ಏಣಿಗೆಲ್ಲ ಹೆಂಗ್ ಮಾಡ್ತೀರಾ ಸರ್? ಎಲ್ಲರ ಮನೇಲೂ ಒಂದೊಂದು ಏಣಿ ರೆಡಿ ಮಾಡ್ಕೊಂಡಿದ್ರೆ ಎಲ್ಲರ ಮನೇಲೂ ಒಂದೊಂದು ಏಣಿ ಇರ್ತಾರೆ ಸರ್. ಇಡೀ ಒಂದು ಊರಿಗೆ ಸರ್, ಒಂದ್ ಊರಲ್ಲಿ ಎಷ್ಟು ಮನೆ ಇರ್ತವೆ ಸರ್? ಒಬ್ಬೊಬ್ರು ಮನೆ ಒಂದೊಂದು ಏಣಿ ಆದ್ರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಬಹಳ ಹೋಗುತ್ತೆ ಸರ್. ಈಗ ನಮ್ಮ ಕರ್ನಾಟಕದಿಂದ ಉಳಿದ ಏಣಿಗಳನ್ನ ಪಕ್ಕ ತಮಿಳುನಾಡು, ಮಹಾರಾಷ್ಟ್ರಗೆಲ್ಲ ಕಳಿಸ್ತಾ ಇದೀವಿ ಸರ್. ಆಲ್ರೆಡಿ ಆಗ್ತಾ ಇದೆ ಕೆಲಸ ಸರ್. ಫ್ಯಾಕ್ಟ್ರಿ ಏನ ಮಾಡಿದೀವಿ ಅಂದ್ರೆ ಡಿಸ್ಟಿಕ್ ಅಲ್ಲ ಫ್ಯಾಕ್ಟ್ರಿ ಮಾಡಿದ್ವಿ ಎಲ್ಲ ಆಲ್ರೆಡಿ ಎಂಟೈರ್ ರೆಡಿ ಆಗಿ ಸರ್. ಅದಕ್ಕೆ ಒಂದೇ ದಿನ ಸರ್, ಒಂದ್ ಹಗಲು ಒಂದ್ ರಾತ್ರಿ ಸರ್ ಕೆಲಸ ಆಗುತ್ತೆ. ಸೊ ಫೋಲ್ಸ್ ಗಳೆಲ್ಲ ರೆಡಿ ಮಾಡಕ್ ಹೇಳಿದೀವಿ. ಸೊ ಫೋಲ್ಸ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿವಿ ಸರ್. ಈಗ ಏಣಿ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಏಣಿ ತಂದ್ರೆ ಸಾಕು, ಜಾಸ್ತಿನೇ ಆಗುತ್ತೆ ಸರ್. ಏಣಿ ಈಗ ನಮ್ಮ ಕಂಟ್ರಿ, ನಮ್ಮ ರಾಜ್ಯದಲ್ಲಿ ಉಳಿದು ಅಕ್ಕಪಕ್ಕ ರಾಜ್ಯಗಳಿಗೆ ನಾವು ಈಗ ಆಲ್ರೆಡಿ ಸಪ್ಲೈ ಮಾಡ್ತಾ ಇದ್ದೀವಿ. ಸರ್ ಈಗ ಮೇಲೆ ಸರ್ಜರಿ ಮಾಡುವಾಗ ಅದು ಯಾವ ತರ ಮಾಡ್ತೀರಾ ಸರ್? ಅದು ಹೆಂಗ ಅಂತ ಏನಾದ್ರು ಗಮನ? ಈಗ ನೋಡಿ ನಿಮಗೆ ಒಂದು ಈಸಿಯಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಅರ್ಥ ಆಗಂಗೆ. ಈಗ ನಾವು ಒಂದು ಶಾಮಿಯಾನ ಹೊಡಿಬೇಕಂದ್ರೆ ಏನ್ ಮಾಡ್ತೀವಿ ಸರ್? ಎಲ್ಲ ಇದಕ್ಕೂ ಹಾಕ್ತಿವಿ, ಆ ಕಡೆ ಈ ಕಡೆ ಮೂಲೆಗೆ ಹಾಕ್ತಿವಲ್ಲ ಸರ್. ಹಂಗೆ ಎಂಟೈರ್ ನಮ್ಮ ಇಂಡಿಯಾದಲ್ಲಿ ಸರ್ ಒಂದು 40ರಿಂದ 50 ಫೋಲ್ಸ್ ಅಲ್ಲಿ ಸರ್ ಎಂಟೈರ್ ಇಂಡಿಯಾ ಕೂರಿಸ್ಬೇಕು ಸರ್. ಅದೇ ಪ್ಲಾಸ್ಟಿಕ್, ಕಾಮನ್ ಪ್ಲಾಸ್ಟಿಕ್ ಅಲ್ಲ ಸರ್, ಸ್ವಲ್ಪ ದಪ್ಪ ಪ್ಲಾಸ್ಟಿಕ್ ಅಂತ ಒಂದ್ರ ಮೇಲೆ ಒಂದು ಹಾಕಿ ಹತ್ರ ಕೂರಿಸ್ಬಿಡ್ತೀವಿ ಸರ್. ಈಗ ಸುತ್ತ ಪೋಲ್ಸ್ ಹಾಕಿದ್ರಿ, ಸೊ ಪ್ಲಾಸ್ಟಿಕ್ ಹೊಡೆದಾಗ ಅದು ಕೆಳಗೆ ಬೀಳುತ್ತೆ ಸರ್. ಈಗ ಇಂಡಿಯಾಕ್ಕೆ ಹೊಡೋದಲ್ವಾ, ಯಾವ್ದಾರ ಒಂದು ರಾಜ್ಯಕ್ಕೆ ಅಂದ್ರೆ ಬಿದ್ದು ಬಿಟ್ರೆ ಕೆಳಗಡೆ ದುಡ್ಡು ಕಟ್ಬಿಟ್ಟು ಸರ್ ಮೋಡಕ್ಕೆ ಅಟ್ಯಾಚ್ ಮಾಡ್ಬಿಡ್ತೀವಿ ಸರ್ ಡೈರೆಕ್ಟ್. ಅದು ಕೆಳಗಡೆ ಬಿಡಂಗಿಲ್ಲ. ಈಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಮಿಡ್ಲಿಗೆ ಫೋಲ್ಸ್ ಕೊಡ್ತಾರೆ, ಸುತ್ತ ಫೋಲ್ಸ್ ಕೊಡ್ತಾರೆ, ಮಿಡ್ಲಿಗೆ ಒಂದು ಕೊಡ್ತಾರೆ. ನಾವು ಆತರ ಮಧ್ಯೆ ಫೋಲ್ಸ್ ಕೊಟ್ರೆ ಸರ್ ಯಾವ ಊರಿಗೆ ಅಂತ ಕೊಡೋಣ ಸರ್? ಸೊ ಹಂಗಾಗಿ ಏನ್ ಮಾಡ್ಬಿಡ್ತೀವಿ, ಮೇಲ್ಗಡೆ ನಾವೇನ್ ಪ್ಲಾಸ್ಟಿಕ್ ಇಂದ ಸರ್ಜರಿ ಮಾಡಿರ್ತೀವಿ ಆ ಪ್ಲಾಸ್ಟಿಕ್ ಅನ್ನ ತಗೊಂಡೋಗಿ ಡೈರೆಕ್ಟ್ ಮೋಡಕ್ಕೆ ಕಟ್ಬಿಡ್ತೀವಿ ಸರ್. ಮೇಲೆ ಪ್ಲಾಸ್ಟಿಕ್ ಕಟ್ಬಿಟ್ಟು ಆ ಮೋಡಕ್ಕೆ ಅಟ್ಯಾಚ್ ಮಾಡ್ಬಿಡ್ತೀರಾ. ಒಂದು ಒಳ್ಳೆ ಟೆಕ್ನಾಲಜಿ ಸರ್. ದೇಶಕ್ಕೆ ಮಳೆ ಬರುವಾಗ ಆ ನೀರೆಲ್ಲ ಎಲ್ಲಿ ಹೋಗುತ್ತೆ ಸರ್? ಅಕ್ಕಪಕ್ಕ ದೇಶಗಳಿಗೆ ಬಿತ್ಕೊಂಡ್ಬಿಡ್ಲಿ ಸರ್, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಅವ್ರವ್ರು ಮಾಡ್ಕೊಬೇಕು ಸರ್. ಈಗ ನಮ್ಮಂತ ಸೈಂಟಿಸ್ಟ್ ಅಲ್ಲೆಲ್ಲ ಸಿಗೋದ್ ಡೌಟ್ ಸರ್. ಈಗ ಸೊ 1.5 ಕಿಲೋಮೀಟರ್ ಮೇಲೆ ಆ ಏನು ಪ್ಲಾಸ್ಟಿಕ್ ನ ಕವರ್ ಮಾಡಿರ್ತೀರ, ಸೊ ಆ ಒಂದು ಮಧ್ಯದಲ್ಲಿ ಒಂದು ದಾರ ಕಟ್ಬಿಟ್ಟು ಮೋಡಕ್ಕೆ ನೀರ್ ಏನ್ ಮಾಡುತ್ತೆ, ಸರಾಗವಾಗಿ ಆಯಾ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ಒಳ್ಳೆ ಟೆಕ್ನಾಲಜಿ ಆಕ್ಚುಲಿ ಸರ್. ಆಕ್ಚುಲ್ ಆಗಿ ನೋಡಿ, ಈಗ ನೆಕ್ಸ್ಟ್ ಅದನ್ನ ಹೇಳಂಗಿಲ್ಲ. ಯಾಕೆ ನಾವ್ ಹೇಳ್ಬಾರ್ದು, ಬೇರೆ ದೇಶಗಳಿಗೆ ಪುಸ್ತಕ ನಾವು ದೀರ್ಘ ಕೊಡಂಗೂ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಆ ನೀರನ್ನ ಒಂದ್ ಕಡೆ ಕ್ರೋಢೀಕರಿಸ್ಬಿಟ್ಟು, ಮೇಲೇನೆ ಒಂದ್ ಕಡೆ ಕ್ರೋಢೀಕರಿಸ್ಬಿಟ್ಟು ನಾವು ಅಲ್ಲೇ ಒಂದು ಜಲಸಾಗರ ಮಾಡೋಣ ಅನ್ನೋದು ಒಂದು ಪ್ಲಾನ್ ಇದೆ. ಅಲ್ಲೊಂದು ಡ್ಯಾಮ್ಗೆ ಏನಾರು ಅಂದ್ರೆ ನೀವು ಮೇಲೆ ಡ್ಯಾಮ್ ತರ ಒಂದು ಇದ್ ಮಾಡಿ ನೀರಲ್ಲ ಮಾಡಿದ್ರೆ ರೈತರಿಗೆಲ್ಲ ಎಷ್ಟು ಯೂಸ್ ಆಗುತ್ತೆ? ಖಂಡಿತ ಸರ್. ಇವೆಲ್ಲ ಈಗ ನೋಡಿ ನಮ್ಮಂತ ಸೈಂಟಿಸ್ಟ್ ಇದಾರಲ್ಲ, ನಮ್ಮಂತ ಸೈಂಟಿಸ್ಟ್ ನ ಯಾಕೆ ಇವತ್ತ ಇಷ್ಟೊಂದು ಕೋಟಿಗಟ್ಟಲೆ ನಮಗೆ ಸ್ಯಾಲರಿ ಕೊಟ್ಟು ಇಟ್ಕೊಂಡಿದ್ದಾರೆ? ಪ್ಲಾನ್ಸ್ ಖಂಡಿತವಾಗಿ ಸರ್. ಯಾಕೆಂತಂದ್ರೆ ನಿಮ್ಮಂತ ವಿಜ್ಞಾನಿಗಳಿರೋದಕ್ಕೆ ಇವತ್ತು ಈ ದೇಶ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋದು. ನನಗೆ ಇನ್ನೊಂದು ಡೌಟ್ ಆಗ್ತಾ ಇದೆ ಸರ್. ಅದರಲ್ಲಿ ಏನ್ ಗೊತ್ತಾ, ನೀವು ಪ್ಲಾಸ್ಟಿಕ್ ಫುಲ್ ಕವರ್ ಮಾಡಿರ್ತೀರಾ. ಸೊ ವಿಮಾನಗಳು ಸುಮಾರು 1.5 ಕಿಲೋಮೀಟರ್ ಮೇಲೆ ಹೋಗ್ತಾರೆ. ಸೊ ಅವೇನಾದ್ರೂ ಹೋಗುವಾಗ ಅದು ಯಾವ ರೀತಿ ದಾರಿ ಮಾಡ್ಕೊಂಡು ಹೋಗ್ತಾರೆ? ಒಂದು ಪ್ಲಾಸ್ಟಿಕ್ ಸರ್ಜರಿ ನೀವು ಏರ್ ಬಲೂನ್ ಟೈಪ್ ಮಾಡಿರ್ತೀವಿ ಸರ್. ಸೊ ಅದು ಬರುವಂತ ಮೂಮೆಂಟ್ ಅಲ್ಲಿ ನಾವು ರಿಮೋಟ್ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತೀವಿ. ಸೊ ಒಂದೇ ಸರಿ ಅದು ಓಪನ್ ಆಗಿ ಯಾವ ಪ್ಲೇಸ್ ಅಲ್ಲಿ ಓಪನ್ ಆಗುವಂತದ್ದು, ಸೊ ಅದೇ ಕ್ಲೋಸ್ ಆಗುವಂತದ್ದು ಆದ್ಮೇಲೆ. ಸೊ ಆ ರೀತಿ ಮೇಲೆ ಸೆನ್ಸರ್ ಸರ್ ಇಷ್ಟೆಲ್ಲ ಡೆವಲಪ್ ಮಾಡಿದೀರಾ. ಸೊ ಮೇಲೆ ಡ್ಯಾಮ್ಗೆ ನೀರನ್ನ ಸಂಗ್ರಹಣೆ ಮಾಡಿಟ್ಟಿರ್ತೀರಾ, ಡ್ಯಾಮ್ ರೆಡಿ ಆಗಿರುತ್ತೆ. ಆದ್ರೆ ರೈತರಿಗೆ ಅವ್ರ ನೀರಿಗೆ ಸಪ್ಲೈ ಹೆಂಗ್ ಕೊಡ್ತೀರಾ ಸರ್? ಈಗ ಏನಾಗುತ್ತೆ ಗೊತ್ತಾ,
ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಐಸ್ ಟೈಪ್ ಅಲ್ಲಿ ಐಸ್ ಕ್ಯೂಬ್ ಬರುತ್ತಲ್ಲ ಆ ರೀತಿ ಸಂಗ್ರಹಣೆ ಮಾಡ್ಬಿಟ್ಟಿರ್ತೀವಿ ಸರ್. ಆಯ್ತಾ, ಅದು ಆಟೋಮೆಟಿಕ್ ನಿಮಗೆ ಏನಾಗುತ್ತೆ, ಸೂರ್ಯನ ಬೆಳಕು ಮಳೆ ನಿಲ್ತಾ ಇದ್ದಂಗೆ ಏನಾಗುತ್ತೆ, ಸೂರ್ಯನ ಬೆಳಕು ಬೀಳುತ್ತೆ. ಸೊ ಬೆಳಕು ಆ ನೀರಾಗಿ ಕನ್ವರ್ಟ್ ಆಗುತ್ತೆ. ಬೇಕು ಅಂದ್ರೆ ಸರ್ ಸುತ್ತ 40 ಪೋಲ್ಸ್ ಪುಸ್ತಕ ಕೊಟ್ಟಿದೀವ, ಆ 40 ಪೋಲ್ಸ್ ಇರ್ತಾವಲ್ಲ ಸರ್, ಆ ಪೋಲ್ಸ್ ಒಂದ್ ಹಿಂಗ್ ಎಳ್ಕೊಂಡ್ರೆ ನೀರ್ ಬೀಳುತ್ತೆ, ಬೇಡ ಅಂದ್ರೆ ಮತ್ತೆ ಹಂಗೆ ಚುಚ್ಕೊಂಡ್ಬಿಡ್ಬೇಕು ಸರ್. 1 ಸೆಕೆಂಡ್. ಅಲ್ಲ ಏನ್ಲಾ ಒಂದ್ 4-5 ಆಳು ಕಳ್ಸಿದ್ದೀರಲ್ಲ ನೋಡ್ಲಾ. ಅದೇ ಸ್ಪೇಸ್ ರಿಸರ್ಚ್ ಅಂತಾರಲ್ಲ, ಅದಕ್ಕೆ ಕಳ್ಸಿರೋದು 4-5 ಆಳು. ಎಲ್ಲ ಅದೇನ್ ಮುಗಿಸ್ಕೊಂಡ್ ಬರ್ರ ಬೇಗತ್ಲಾಗಿ. ಮನೇಲಿ ನೀರ್ ಸೋರ್ತೈತಂತೆ ಸರ್, ಹಂಗಾಗಿ ಒಂಚೂರು ಟಾರ್ಪಲ್ ಗಿರ್ಪಲ್ ಏನಾರು ವರ್ಷ ಕೇಳಿದೀನಿ. ಮನೆ ತೋಟ್ನೆ ಸರ್, ಎಷ್ಟ್ಗೆ ನೀವು ಟಾರ್ಪಲ್ ಹೊಡ್ಸಿದ್ರೆ ಮನೆದೇ ಸರ್ ಹಿಂಗೆ ಹೇಳ್ತೀರ ಸರ್? ಈಗ ಏನ್ ಮಾಡೋದು ಸರ್, ಯಾಕಂದ್ರೆ ಇನ್ನೂ ಅದು ಪ್ಲಾನ್ ಇಂಪ್ಲಿಮೆಂಟ್ ಈಗ ನಾಳೆ ರಾತ್ರಿಯಿಂದ ಕಮೆಂಟ್ಸ್ ಆಗುತ್ತೆ ಕೆಲಸ. ಸೊ ಈಗ ಅಲ್ಲಿವರೆಗೂ ಟಾರ್ಪಲ್ ಹಾಕೊಂಡಿರ್ತೀವಿ ಮನೇಲಿ. ನಾಳೆ ಒಂದ್ ರಾತ್ರಿ ಒಂದಾಗ್ಲು ಸರ್, ಅಷ್ಟರಲ್ಲಿ ಮುಗಿಸ್ಬಿಡ್ತೀರಾ? ರಾತ್ರಿ ಇಂಪ್ರೂವ್ಮೆಂಟ್ ಸರ್. ನನ್ ನೋಡಿ ಮುಟ್ಕೊಂಡ್ಬಿಡ್ತಾರೆ ಜನ, ಹಂಗೆ ತಪ್ಕೊಂಡ್ಬಿಡ್ತಾರೆ ಬಂದು. ತಪ್ಕೊಂತಾರೆ, ಮತ್ತೆ ನಿಮ್ಮನ್ನ ಉಳಿಸೋದೇ ಕಷ್ಟ ಆಗ್ಬಿಡುತ್ತೆ ಸರ್. ಜನ ಉಳಿಸೋದೇ ಡೌಟ್ ನನ್ನ ಪ್ರಕಾರ. ಹಾಗಾಗಿ ನೀವು ಬಹಳ ಕೇರ್ಫುಲ್ ಆಗಿ ಇರ್ಬೇಕು ಸರ್. ಬಹಳ ಖುಷಿ ಆಗುವಂತ ಹೆಮ್ಮೆ ವಿಚಾರ ಸರ್. ಸರ್, ಇಂಥ ಅದ್ಭುತವಾದ ವಿಜ್ಞಾನಿಗಳು ನಮಗೆ ಬೇಕು ಸರ್, ಖಂಡಿತವಾಗಿ. ಸರ್, ನಿಮ್ಮ ಮುಂದಿನ ಕಾನ್ಸೆಪ್ಟ್ ಏನಾರು ಇದೆಯಾ ಸರ್? ಮತ್ತೆ ಏನಾರು ನಾವು ಇಂಟ್ರೂ ಬರುವಾಗ ಏನಾರು? ಖಂಡಿತ ಇದೆ, ತುಂಬಾ. ಅದು 1-2 ಇಲ್ಲ ಸರ್, 100 ಕಾನ್ಸೆಪ್ಟ್ ಮೇಲೆ ನಾನು ಆಲ್ರೆಡಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅದನ್ನೆಲ್ಲ ಈಗಲೇ ಹೇಳಂಗಿಲ್ಲ, ಯಾಕಂದ್ರೆ ನಾವು ಸೈಂಟಿಸ್ಟ್ ಹೆಂಗೆ ಅಂದ್ರೆ ಒಂದ್ ಯಾವ್ದಾರು ಕಾನ್ಸೆಪ್ಟ್ ಹೇಳಿದ್ರೆ ನೆಕ್ಸ್ಟ್ ಯಾವ್ದಾರು ಅದ್ ಹಿಂದೆ ಕಾಪಿ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಯಾವ್ದೇ ಕಾರಣಕ್ಕೂ ನಾವು ಮುಂದೆ ಏನ್ ಮಾಡ್ತಾ ಇದೀವಿ ಏನು ಅಂತ ನಾವು ಹೇಳಲ್ಲ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ ಸರ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ನಿಮಗೆ ಭೇಟಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಸರ್ ನೋಡಿ, ಈಗ ಆಲ್ರೆಡಿ ನಾನು ಫೇಮಸ್ ಡೈ, ಯಾಕೆ ಅಂದ್ರೆ ಈಗಲೇ ನಮಗೆ ಜನ ಬಿಡ್ತಾ ಇಲ್ಲ. ಸೊ ನೆಕ್ಸ್ಟ್ ಕೂಡ ಈಗ ಏನಾಗುತ್ತೆ, ಇನ್ನೊಂದು 2-3 ಡೇಸ್ ಒಳಗಡೆ ಎಲ್ಲ ರಾತ್ರಿ ಬೆಳಗ್ಗೆ ಕೆಲಸ ಮಾಡಿ ಎಲ್ಲ ಇದಕ್ಕೆ ಟಾರ್ಪಲ್ ಹೊಡಿತಾ ಇದ್ದಂಗೆನೆ ಜನ ಬಂದು ಮುತ್ತಕೊಂಡ್ಬಿಡ್ತಾರೆ ನಮ್ಮನ್ನ, ಆಯ್ತಾ? ಸೊ ಹಂಗಾಗ್ಬಿಟ್ಟು ನೀವು ನೆಕ್ಸ್ಟ್ ನಮಗೆ ಹಿಂಗ್ ಆಫೀಸ್ಗೆಲ್ಲ ಬರಕ್ ಹೋಗ್ಬಿಡಿ, ಸೀದಾ ಶೆಡ್ಡಿಗೆ ಬಂದ್ಬಿಡಿ. ಇಲ್ಲ ಸರ್, ನೀವೇನ್ ಮಾಡಿ ಗೊತ್ತಾ, ಸೀದಾ ಶೆಡ್ಡಿಗೆ ಬಂದ್ಬಿಡಿ, ಶೆಡ್ ಅಲ್ಲಿ ಮಾಡ್ಬಿಡೋಣ. ಇಲ್ಲೇ ಇದೆ, ಬನ್ನಿ ಸರ್. ನೀವು 3 ಕಿಲೋಮೀಟರ್ ದೂರದಲ್ಲಿದೆ. ಅದೇ ಅಲ್ಲಿ ಅಲ್ಲ ಸರ್? ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.